Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ರಜಾ ಇದೆ, ಸೊ ಅದಕ್ಕೆ ಸ್ವಲ್ಪ ಹೇರ್ ಕೇರ್ ಮಾಡೋಣ ಅಂತ ಹೇಳಿ. ಸೊ ತುಂಬ ಡ್ರೈ ಆಗೋಗಿತ್ತು ಕೂದಲು ಆ್ಯಂಡ್ ಒಂಥರ ನಂಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿರಲಿಲ್ಲ, ಸ್ವಲ್ಪ ಫ್ರೀಝಿ ಆಗಿತ್ತು. ಸೊ ಅದಕ್ಕೆ ಸ್ವಲ್ಪ ಹೇರ್ ಪ್ಯಾಕ್ ಹಾಕಿ ಮ್ಯಾನೇಜಬಲ್ ಆಗಿ ಮಾಡ್ಕೊಳ್ಳೋಣ ಅಂತ. ಸೊ ಇವತ್ತಿನ ವಿಡಿಯೋ ಆ ಬೇಸಿಸ್ ಮೇಲಿರುತ್ತೆ. ಸೊ ನಾನು ಯಾವ ಹೇರ್ ಪ್ಯಾಕ್ನ ಯೂಸ್ ಮಾಡ್ತೀನಿ, ಲೈಕ್ ನ್ಯಾಚುರಲ್ ಆಗಿರುವಂಥದ್ದು ಯಾವ ಹೇರ್ ಪ್ಯಾಕ್ನ ಯೂಸ್ ಮಾಡ್ತೀನಿ ಅನ್ನೋದು ಇವತ್ತಿನ ವಿಡಿಯೋ ಇರುತ್ತೆ, ಓಕೆನಾ? ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ, ಬನ್ನಿ. ಸೊ ನನಗೆ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ 3 ಇಂಗ್ರೀಡಿಯೆಂಟ್ಸ್ ಸಾಕು ನನಗೆ. ಏನು ಅಂತಂದರೆ, ಒಂದು ಕರ್ಬೇವಿನ ಸೊಪ್ಪು, ಸೊ ಸ್ವಲ್ಪ ತೊಗೊಂಡಿದ್ದೀನಿ. ನಮ್ಮ ಹೇರ್ ಲೆಂತ್ ಎಷ್ಟು ನೋಡಿಕೊಂಡು ಅಷ್ಟನ್ನ ತೊಗೋಬೋದು, ನಾನು ಇಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ. ಸೊ ಇದೆರಡು. ಆ್ಯಂಡ್ ಆಪ್ಷನಲ್ಲು, ನೀವು ಬೇಕು ಅಂತಂದರೆ ನೀವು ಆಯಿಲ್ನ ಹಾಕ್ಕೋಬೋದು, ಇಲ್ಲ ಅಂತಂದರೆ ಬೇಡ. ನಾನಿಲ್ಲಿ 1 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತೀನಿ, ಬಿಕಾಸ್ ಸ್ವಲ್ಪ ಸ್ಮೂತಾಗಿ ಬರಲಿ ಕೂದಲು ಅಂತ, ಓಕೆನಾ? ಸೊ ನಾನು ಮೆಂತ್ಯನ ನೆನೆಸಿಟ್ಟಿಲ್ಲ ರಾತ್ರಿ, ಸೊ ಹಾಗೆ ಪುಡಿ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಇದನ್ನೆಲ್ಲ ಪೇಸ್ಟ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಬನ್ನಿ ಫಸ್ಟ್ ಇದನ್ನ ಪೇಸ್ಟ್ ಮಾಡ್ಕೊಂಡ್ಬರ್ತೀನಿ. ಸೊ ಪೇಸ್ಟ್ ರೆಡಿಯಾಗಿದೆ. ಸೊ ನೀಟಾಗಿ ಎಲ್ಲ ನೈಸಾಗಿ ರುಬ್ಕೊಂಡಿದ್ದೀನಿ, ತರಿಯಾಗಿ ರುಬ್ಕೊಂಡಿಲ್ಲ, ತುಂಬ ನೈಸಾಗಿ ರುಬ್ಕೊಂಡಿದ್ದೀನಿ. ಬಿಕಾಸ್ ತರಿಯಾಗಿದ್ದರೆ ಅದೆಲ್ಲ ಉದ್ರೋಗುತ್ತೆ ಅಂಥೇಳಿ. ಸೊ ನೈಸಾಗಿ ರುಬ್ಬಿದ್ರೆ ಹಾಗೆ ಅಲ್ಲೇ ಸ್ಟಿಕ್ ಆನ್ ಆಗುತ್ತೆ ಅಂತ. ಆ್ಯಂಡ್ ಇದಕ್ಕೆ ಕೊಕೊನೆಟ್ ಆಯಿಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಘಮ ಎಷ್ಟು ಚೆನ್ನಾಗಿ ಬರ್ತಿದೆ ಗೊತ್ತಾ? ಎಸ್, ಆಫ್ಕೋರ್ಸ್ ಕರ್ಬೇವಿನ ಸೊಪ್ಪು ಸ್ವಲ್ಪ ಡಾಮಿನೇಟ್ ಮಾಡ್ತಿದೆ, ಬಟ್ ಸ್ಟಿಲ್ ತುಂಬ ನೈಸಾಗಿ, ತುಂಬ ತೆಳುವಾಗಿ ಇಟ್ಕೊಂಡಿದ್ದೀನಿ, ನೋಡ್ಬೋದು. ತುಂಬ ನೈಸಾಗಿದೆ. ಓಕೆ, ಫೈನ್. ಇವಾಗ ಅಪ್ಲೈ ಮಾಡ್ಕೊಳ್ತೀನಿ ತಲೆಗೆ. ಫಸ್ಟ್ ಚಿಕ್ಕನ ಬಿಡಿಸ್ಕೊಳ್ತೀನಿ. ಸೊ ಯೂಶ್ವಲಿ ನಾನು ಈ ಥರ ನ್ಯಾಚುರಲ್ಲೇ ಎಲ್ಲ ನಾನು ಇಷ್ಟಪಡೋದು. ಲೈಕ್ ಆಚೆ ಕಡೆ ಎಲ್ಲ ಬರುತ್ತಲ್ಲ ಹೇರ್ ಮಾಸ್ಕ್, ಎಷ್ಟೊಂದು ಬರುತ್ತೆ ಇವಾಗ. ಸೊ ನಾನು ಅದೆಲ್ಲ ಅಷ್ಟೊಂದು ಪ್ರಿಫರ್ ಮಾಡೋದಿಲ್ಲ. ಸೊ ಈ ಥರ ನ್ಯಾಚುರಲಾಗಿ ಏನು ಸಿಗುತ್ತೋ, ಸೊ ಈ ಥರದ್ದು ನಾನು ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ವೀಕ್ಲಿ ಒನ್ಸ್ ತುಂಬ ಅಂದರೆ ತುಂಬಾ ಒಳ್ಳೆಯದು. ವೀಕ್ಲಿ ಒನ್ಸು ಅಥವಾ ನಮಗೆ ಫ್ರೀ ಸಿಕ್ಕಿದಾಗ ವೀಕ್ಲಿ ಟ್ವೈಸ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಯೂಶ್ವಲಿ ಕರ್ಬೇವಿನ ಸೊಪ್ಪಲ್ಲಿ ನಮ್ಗೆ ಎಷ್ಟು ಚೆನ್ನಾಗಿ ಬೆನಿಫಿಟ್ಸ್ ಇದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಕರ್ಬೇವಿನ ಸೊಪ್ಪಲ್ಲಿ ನಮಗೆ ಲೈಕ್ ಕೂದಲನ್ನ ಬ್ಲ್ಯಾಕ್ ಮಾಡುತ್ತೆ. ಆ್ಯಂಡ್ ವೈಟ್ನಿಂಗ್ ಆಗೋದು, ಕೂದಲು ವೈಟ್ನಿಂಗ್ ಆಗೋದು, ಅದು ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ಎಲ್ಲ ನಾನು ನೀಟಾಗಿ ಪಾರ್ಟಿಷನ್ ಮಾಡಿ ನೀಟಾಗಿ ಅಪ್ಲೈ ಮಾಡ್ಕೊಳ್ತೀನಿ. ಆ್ಯಂಡ್ ಮೆಂತ್ಯನೂ ಅಷ್ಟೇ, ಮೆಂತ್ಯನೂ ತುಂಬ ಒಳ್ಳೆಯದು, ಡ್ಯಾಂಡ್ರಫ್ ಕಡಿಮೆ ಮಾಡುತ್ತೆ. ಆ್ಯಂಡ್ ನಾನು ಫಸ್ಟು ರೂಟಿಗೆಲ್ಲ ಅಪ್ಲೈ ಮಾಡ್ಕೊಂಬಿಡ್ತೀನಿ. ಆ್ಯಂಡ್ ಅದು ಆದಮೇಲೆ ನಾನು ಕೂದಲಿಗೆಲ್ಲ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಹೇಗೆ ಡಿವೈಡ್ ಮಾಡಿ ಹಾಕ್ಕೊಳ್ತಿದ್ದೀನೋ, ಸೊ ನೀವು ಕೂಡ ಇದೇ ರೀತಿ ಅಪ್ಲೈ ಮಾಡ್ಕೋಬಹುದು. ಸೊ ನಿಮ್ಮ ಹೇರ್ ಲೆಂತ್ ಎಷ್ಟು ಇದೆಯೋ ಅಷ್ಟು ನೋಡಿಕೊಂಡು ನೀವು ಕರ್ಬೇವಿನ ಸೊಪ್ಪು ಮತ್ತು ಮೆಂತ್ಯನ ರುಬ್ಕೋಬೋದು. ಆ್ಯಂಡ್ ಕೋಕೋನಟ್ ಆಯಿಲ್ ನಾನು ಯಾಕೆ ತೊಗೊಂಡಿದ್ದೀನಿ ಅಂದರೆ, ಇಟ್ಸ್ ಆಪ್ಷನಲ್ಲು. ನಾನು ಹೇಳ್ದಂಗೆ ಯಾಕೆ ತೊಗೊಂಡಿದ್ದೀನಿ ಅಂದರೆ, ತುಂಬ ನೈಸ್ ಆಗುತ್ತೆ ಕೂದಲು, ಒಂಥರ ಹೂ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೀವು ವಿಟಮಿನ್ ಇ ಕ್ಯಾಪ್ಸೂಲ್ ಬರುತ್ತಲ್ಲ, ಅದನ್ನು ಕೂಡ ನೀವು ಹಾಕೋಬೋದು. ಲೈಕ್ ಅದು ಕೂಡ ತುಂಬ ನರಿಶ್ಮೆಂಟ್ ಕೊಡುತ್ತೆ ಕೂದಲಿಗೆ. ಸೊ ಇವಾಗ ನಾನು ಕ್ವಿಕ್ಕಾಗಿ ನೀಟಾಗಿ ಅಪ್ಲೈ ಮಾಡ್ಕೊಂಡು ಬರ್ತೀನಿ. ಸೊ ಇವಾಗ ನೀಟಾಗಿ ಪ್ಯಾಕ್ ಹಾಕ್ಕೊಂಡಾಯಿತು. ಸೊ ಆಚೆ ಕಡೆ ಚೆನ್ನಾಗಿ ಬಿಸಿಲಿದೆ. 1 ಅವರ್ ಇಲ್ಲಾಂದರೆ ಹಾಫ್ ಆನ್ ಅವರ್, ಇಲ್ಲ 1 ಅವರ್ ಇಷ್ಟೇ ಇರ್ತೀನಿ. ಬಿಕಾಸ್ ಯಾಕೆ ಇರ್ತಂದರೆ ಮೆಂತ್ಯ ತುಂಬ ಜಾಸ್ತಿ ಕೋಲ್ಡು, ಆಮೇಲೆ ಕೋಲ್ಡ್ ಆಗೋದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಹೀಟ್ ಮಾಡ್ಕೊಳ್ಳೋದು, ಆಮೇಲೆ ಇನ್ನೂ ಅದನ್ನು ಹೋಗ್ಸೋದಕ್ಕೆ ಇನ್ನೂ ಒಂದಷ್ಟು ಸರ್ಕಸ್ ಮಾಡಬೇಕಾಗತ್ತೆ. ಸೊ ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಇಷ್ಟೇ. ಸೊ ಇಷ್ಟಿದ್ದು. ಸೊ ಈ ಗ್ಯಾಪಲ್ಲಿ ನನಗೆ ಸ್ವಲ್ಪ ಆಫೀಸ್ ಕೆಲಸ ಇದೆ, ಸೊ ಅದನ್ನು ಮುಗಿಸ್ಕೊಳ್ತೀನಿ. ಆ್ಯಂಡ್ ಬ್ರೇಕ್ಫಾಸ್ಟು ಮಾಡಿಲ್ಲ ನಾನು, ಸೊ ಬ್ರೇಕ್ಫಾಸ್ಟು ಮಾಡ್ಕೊಳ್ತೀನಿ. ಸೊ ಅಷ್ಟರಲ್ಲಿ ಒಣಗತ್ತೆ. ಆ್ಯಂಡ್ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹೋಗಿ ನಿಂತ್ಕೊಳ್ತೀನಿ.
ಅದು ಚೆನ್ನಾಗೆಲ್ಲ ಅಬ್ಸರ್ವ್ ಆಗಲಿ ಅಂತ. ಸೊ ನೋಡೋಣ. ಸೊ ಹೇರ್ ವಾಶ್ ಎಲ್ಲ ಮಾಡಾದಮೇಲೆ 1 hour 1.5 hour ಸೊ ಹೇರ್ ವಾಶ್ ಎಲ್ಲ ಮಾಡಾದಮೇಲೆ ಸೊ ರಿಸಲ್ಟ್ ಹೇಗೆ ಬಂದಿದೆ ಅಂತ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಡ್ತೀನಿ. ಹಾಯ್ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್. ಸೊ ಇವಾಗ ತಾನೇ ಹೇರ್ ವಾಶ್ ಮಾಡ್ಕೊಂಬಂದೆ. ತುಂಬ ಸಾಫ್ಟಾಗಿ ಅನ್ನಿಸ್ತಿದೆ, ಒಂಥರ ಲೈಕ್ ಏನಂತ ಫ್ರೀ ಸೊ ಆ ಥರ ಅನ್ನಿಸ್ತಿದೆ ನಿಜವಾಗ್ಲೂ. ಸೊ ಮ್ಯಾನೇಜ್ ಮಾಡೋದಕ್ಕೆ ಆಗುತ್ತೆ ನನಗೆ. ಸೊ ಅಷ್ಟು ಕಂಫರ್ಟಬಲಾಗಿ ಅನ್ನಿಸ್ತಿದೆ. ಸೊ ನಾನೇನು ಡ್ರೈಯರೆಲ್ಲ ಏನು ಯೂಸ್ ಮಾಡೋದಿಲ್ಲ. ಏನಾದರೂ ಇಂಪಾರ್ಟೆಂಟ್ ಏನಾದರೂ ಇದ್ದಾಗ ಅಂದಾಗ ಮಾತ್ರ ಡ್ರೈಯರ್ ಯೂಸ್ ಮಾಡ್ತೀನಿ. ಸೊ ಇವಾಗ ನ್ಯಾಚುರಲಾಗಿ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಸೊ ತುಂಬಾ ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ. ಸೊ ಪ್ರಾಬಬ್ಲಿ ನೀವು ಕೂಡ ಇದನ್ನು ಫೀಲ್ ಮಾಡ್ತೀರಾ. ಇದನ್ನು ನೀವೇನಾದರೂ ಈ ಹೇರ್ ಪ್ಯಾಕ್ನ ನೀವೇನಾದರೂ ಬಳಸಿದ್ರೆ ಸೊ ತುಂಬಾ ನ್ಯಾಚುರಲ್ ಆಗಿರುತ್ತೆ, ಏನೂ ಸೈಡ್ ಎಫೆಕ್ಟ್ಸ್ ಇರಲ್ಲ. ಸೊ ವಾರಕ್ಕೆ 2 ಸತಿ ಹಾಕೋಬೋದು, 3 ಸತಿ ಹಾಕೋಬೋದು. ಸೊ ನ್ಯಾಚುರಲ್ ಆಗಿ ಕರ್ಬೇವಿನ ಸೊಪ್ಪು, ಮೆಂತ್ಯ ಮತ್ತು ಸ್ವಲ್ಪ ಆಯಿಲ್ ಆಪ್ಷನಲ್ಲ, ನಾನು ಆವಾಗಲೇ ಹೇಳ್ದಂಗೆ. ಸೊ ನೀವು ಆರಾಮಾಗಿ ಯೂಸ್ ಮಾಡ್ಬೋದು, ಏನೂ ಸೈಡ್ ಎಫೆಕ್ಟ್ಸ್ ಇರಲ್ಲ. ಸೊ ರಿಸಲ್ಟ್ಸ್ ಗೊತ್ತಾಗುತ್ತೆ ನಿಮಗೆ. ಸೊ ಸ್ವಲ್ಪ ನಿಧಾನವಾಗಿ ರಿಸಲ್ಟ್ಸ್ ಗೊತ್ತಾಗುತ್ತೆ, ಸ್ವಲ್ಪ ಪೇಷನ್ಸಾಗಿ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇತ್ತು. ಆ್ಯಂಡ್ ಹಾಗೆ ನನ್ನ ರೊಟೀನು ಕೂಡ, ನನ್ನ ಹೇರ್ ಪ್ಯಾಕ್ ರೊಟೀನ್ ಇದೆ. ನಾನು ಯಾವುದು ಬೇರೆ ಕೆಮಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದೇ ಇಲ್ಲ. ಸೊ ನ್ಯಾಚುರಲ್ ಆಗಿರೋದಕ್ಕೆ ನಾನು ಲೈಕ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದಕ್ಕೆ ನಾನು ಆಲ್ಮೋಸ್ಟ್ ಎಲ್ಲ ನಾನು ಟ್ರೈ ಮಾಡೋದು. ಸೊ ಹೋಪ್ಫುಲಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಸೊ ಹಾಗೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಮ್ಮ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.